ನಾಳೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಮಳೆ ಹಿನ್ನೆಲೆಯಲ್ಲಿ ರಜೆ ಘೋಷಿಸಲಾಗಿದೆ. ಉಡುಪಿಯಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಹೈಸ್ಕೂಲ್ ವರೆಗೆ ರಜೆ ಇರುತ್ತೆ. ದಕ್ಷಿಣ ಕನ್ನಡದಲ್ಲಿ PUC ವರೆಗೂ ಕೂಡ ನಾಳೆ ರಜೆ ಘೋಷಣೆ ಮಾಡಲಾಗಿದೆ. ಮಂಗಳೂರು, ಬಂಟ್ವಾಳ, ಉಳ್ಳಾಲ, ಮೂಡುಬಿದಿರೆ, ಪುತ್ತೂರು ಇಲ್ಲಿ ಅಂಗನವಾಡಿಯಿಂದ PUC ವರೆಗೆ ಮಾತ್ರ ರಜೆ ಘೋಷಿಸಲಾಗಿದೆ. ಯಾಕಂದ್ರೆ ನಾಳೆ ಭಾರಿ ಪ್ರಮಾಣದ ಮಳೆಯಾಗುವಂತಹ ಸಾಧ್ಯತೆ ಹಿನ್ನೆಲೆಯಲ್ಲಿ ಈ ಭಾಗದ ನಗರಗಳಿಗೆ ಪ್ರೌಢಶಾಲೆಯವರೆಗೂ ಕೆಲವೊಂದಿಷ್ಟು ಭಾಗಗಳಲ್ಲಿ ರಜೆ ಘೋಷಣೆ ಆಗಿದ್ರೆ ಕೆಲವೊಂದಿಷ್ಟು ಕಡೆ PUC ವರೆಗೂ ಕೂಡ ರಜೆ ಘೋಷಿಸಲಾಗಿದೆ. ಇನ್ನು ಉಡುಪಿಯಲ್ಲಿ ಹೈಸ್ಕೂಲ್ವರೆಗೆ ರಜೆ ಘೋಷಣೆ ಮಾಡಲಾಗಿದೆ. ಕಾಲೇಜುಗಳು ಯಥಾಸ್ಥಿತಿಯಲ್ಲಿ ಓಪನ್ ಆಗಿರುತ್ತೆ. ಕಾಲೇಜು ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ಬರಬೇಕಾಗುತ್ತೆ. ಪ್ರತಿನಿತ್ಯದ ಪಾಠ ಪ್ರವಚನ ನಡೆಯುತ್ತೆ. ಅಂದರೆ ಹೈಸ್ಕೂಲ್ವರೆಗೆ ಮಾತ್ರ ಉಡುಪಿ ಜಿಲ್ಲೆಯಲ್ಲಿ ರಜೆ ಘೋಷಣೆ ಮಾಡಲಾಗಿದೆ. ಜೋರು ಮಳೆಗೆ ಹಳೆ ಹೆದ್ದಾರಿಯ ರಸ್ತೆನೇ ಬಂದಾಗ್ಬಿಟ್ಟಿದೆ. ಚನ್ನಪಟ್ಟಣದಲ್ಲಿ ಕೆರೆಯಂತಾಗಿದೆ ಹೆದ್ದಾರಿಯ ರಸ್ತೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ಜಲಾವೃತ ಆಗಿದೆ. ಓಲ್ಡ್ ಮೈಸೂರು ಹೈವೇ ನಿರಂತರ ಮಳೆ ಹಿನ್ನೆಲೆಯಲ್ಲಿ ಹೆದ್ದಾರಿ ಸಂಪೂರ್ಣವಾಗಿ ಜಲಾವೃತ. ಒಳಚರಂಡಿ ವ್ಯವಸ್ಥೆ ನಿರ್ವಹಣೆ ಮಾಡಿಲ್ಲ. ಈ ಕಾರಣದಿಂದ ಇಂಥದ್ದೊಂದು ಅವಾಂತರ ಸೃಷ್ಟಿಯಾಗಿದೆ. ನೋಡಿ, ಇದು ಹೈವೇ ಚನ್ನಪಟ್ಟಣ, ರಾಮನಗರದ ಚನ್ನಪಟ್ಟಣದ ಬಳಿಯಲ್ಲಿ ಬರುವಂತಹ ಹೈವೇಯ ಭಾಗದಲ್ಲಿ ನಿಂತಿರುವಂತಹ ನೀರಿನ ಪ್ರಮಾಣ ನೋಡಿ. ಟೂ ವೀಲರ್ ಅಂತೂ ಓಡಾಡೋಕೆ ಸಾಧ್ಯನೇ ಇಲ್ಲ, ಆ ರೀತಿಯಾಗಿ ಆಗಿದೆ. ಬೈಕ್ ಸ್ಕೂಟರ್ಗಳನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ. ನಗರಸಭೆಯ ಬೇಜವಾಬ್ದಾರಿ ಇಲ್ಲಿ ಕಂಡು ಬರ್ತಾ ಇದೆ. ಒಳಚರಂಡಿ ವ್ಯವಸ್ಥೆಗಳನ್ನು ಸರಿಯಾಗಿ ನಿರ್ವಹಿಸಿಲ್ಲ. ಸೊ ಆ ಕಾರಣದಿಂದ ರಸ್ತೆ ಮೇಲೆ ಈ ಪ್ರಮಾಣದ ನೀರು ನಿಂತ್ಕೊಂಡಿದೆ. ಕೆರೆಯಂತೆ ರೀತಿಯಲ್ಲಿ ಕಾಣಿಸ್ತಾ ಇದ್ದಾವೆ. ಹೆದ್ದಾರಿ ಇದು ಓಲ್ಡ್ ಬೆಂಗಳೂರು ಮೈಸೂರು ರೋಡ್ ಹೈವೇ. ವಾಹನ ಸವಾರರು ಸಹಜವಾಗಿ ಪರದಾಡ್ತಾ ಇದ್ದಾರೆ. ಚನ್ನಪಟ್ಟಣದ ನಗರದ ಗಾಂಧಿ ಭವನದ ಬಳಿ ಈ ದೃಶ್ಯ ಈಗಲೂ ಕಂಡು ಬರ್ತಾ ಇದೆ. ಇನ್ನು ಕೋಲಾರದ ಶ್ರೀನಿವಾಸಪುರದಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ರೈಲ್ವೆ ಮೇಲ್ಸೇತುವೆ ಕೆಳಗೆ ನಿಂತಹ ಮಳೆ ಅಪಾರ ಪ್ರಮಾಣದಲ್ಲಿ ನೀರು ನಿಂತ್ಕೊಂಡಿದೆ. ಅಂಡರ್ ಪಾಸ್ ಮೋರಿಯಲ್ಲಿ ಟ್ರ್ಯಾಕ್ಟರ್ ಒಂದು ಸಿಲುಕೊಂಡಿದೆ. ಈಗ ಅದನ್ನ ಕ್ರೇನ್ ಮೂಲಕ ಹೊರಗಡೆ ತೆಗೆದಿದ್ದಾರೆ ಸ್ಥಳೀಯರು. ಕ್ರೇನ್ ಅನ್ನ ತರಿಸಿ ಅಂಡರ್ ಪಾಸ್ನಲ್ಲಿ ಸಿಕ್ಕಾಕೊಂಡಿದ್ದಂತಹ ಟ್ರ್ಯಾಕ್ಟರ್ ಅನ್ನ ಹೊರಗಡೆ ಎಳೆದು ತರಲಾಗಿದೆ. ಅಂಡರ್ ಪಾಸ್ ಕೆಳಗಡೆ ಓಡಾಡೋದಕ್ಕೂ ಕೂಡ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೃಶ್ಯದಲ್ಲಿ ನೋಡ್ತಾ ಇದೆ. ಇದು ಇಲ್ಲಿನ ಪರಿಸ್ಥಿತಿ. ಅಂಡರ್ ಪಾಸ್ನಲ್ಲಿ ನಿಂತ್ಕೊಂಡಂತಹ ನೀರಿನ ಪ್ರಮಾಣ. ಯಾವುದೇ ರೀತಿಯಾದಂತಹ ನಿರ್ವಹಣೆ ಇಲ್ಲ ಇಲ್ಲೂ ಕೂಡ. ಸೊ ಮಳೆ ಆದಾಗೆಲ್ಲ ಇದೇ ಗೋಳಿರುತ್ತೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.